ಸರ್, ನಿಮ್ಮ ಸಮುದಾಯದಲ್ಲೇ ಇರುವಂತಹ ನಾಯಕರು ಮುಖಂಡರು ಏನಿದ್ದಾರೆ ಅವರು ಜಮೀರ್ ಅಹಮದ್ ಸರ್ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಆ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಜಮೀರ್ ಅಹಮದ್ ಬಗ್ಗೆ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಒಳಿತು ಮಾಡು ಮನುಷ್ಯ ನೀನು ಇರೋದು 3 ದಿವಸ. ಈ ಮಾತು, ಈ ಪದ ಏನಿದೆ ಜಮೀರ್ ಅಹಮದ್ ಅವರಿಗೆ ಹೇಳಿ ಮಾಡಿಸ್ತಾಗಿದೆ. ನಾನು ಜಮೀರ್ ಅಹಮದ್ ಅವರನ್ನ ಒಬ್ಬ ರಾಜಕಾರಣಿಯಾಗಿ ಯಾವತ್ತೂ ನೋಡಿಲ್ಲ. ನಮ್ಮ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಒಳ್ಳೆ ಹೃದಯವಂತ. ಜಮೀರ್ ಅಹಮದ್ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಈಗ ನಡೀತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ದಾವಣಗೆರೆಯಲ್ಲಿ ಏನಾಯಿತು ಎಲೆಕ್ಷನ್ ಆದ ನಂತರ ನಮ್ಮ ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಏನು ನಡೀತಾ ಇದೆ, ಜಾತಿಗೆ ಜಾತಿ ವೈರಿ, ನೀರಿಗೆ ಪಾಚಿ ವೈರಿ ಅಂತ ಒಂದು ಗಾದೆ ಇದೆ. ನೀರಲ್ಲೇ ಹುಟ್ಟುತ್ತದೆ ಪಾಚಿ, ನೀರನ್ನು ಕೆಡಿಸ್ತದೆ. ನಮ್ಮ ಜಾತಿಯಲ್ಲಿ ಹುಟ್ಟು ನಮ್ಮ ಜಾತಿನೇ ಕೆಡಿಸ್ತಾರೆ. ಹಾಗಾಗಿ ಜಮೀರ್ ಅಹಮದ್ ರವರ ಏಳಿಗೆ ಸ್ವಲ್ಪ ಜನಕ್ಕೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನೋಡಿ, ಸ್ವತಂತ್ರ ಪೂರ್ವದಲ್ಲಿ 1857 ಸಿಪಾಯಿ ದಂಗೆಯಿಂದ ಹಿಡಿದು ಸ್ವತಂತ್ರ ಬಂದ ನಂತರ 1947ರವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಕೊಡುಗೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಸ್ವತಂತ್ರ ಆದ ನಂತರ ಕರ್ನಾಟಕದ ರಾಜಕೀಯದಲ್ಲಿ ಜಾಫರ್ ಶರೀಫ್ ರವರು, ತದನಂತರ FM ಕಾಮ್ರವರು, ಅಜೀಜ್ ಶೇಟ್ರವರು, ತದನಂತರ ರಾಮನ್ ಖಾನ್ ಅವರ, ತದನಂತರ ಅಲ್ಪಸಂಖ್ಯಾತರಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಅದು ಜಮೀರ್ ಅಹಮದ್ ರವರು ಮಾತ್ರ. ಅದಕ್ಕೋಸ್ಕರನೇ ಜಮೀರ್ ಅಹಮದ್ ರವರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವ್ರನ್ನ ಪ್ರಚಾರಕ್ಕೆ ಪ್ರತಿ ಸ್ಟೇಟ್ಗೂ ಕಳಿಸ್ತಾ ಇರೋದು. ಇದನ್ನ ಸ್ವಲ್ಪ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಲೀಡರ್ಗಳಿಗೆ ಅದು ಅರಗ್ತಾ ಇಲ್ಲ. ಅದಕ್ಕೋಸ್ಕರ ಜಮೀರ್ ಅಹಮದ್ ರವರಿಗೆ ಇಲ್ಲಸಲ್ಲದ ಮಾತನ್ನ ಕಟ್ಟಿ ಪಕ್ಷ ವಿರೋಧಿ, ಜಮೀರ್ ಅಹಮದ್ ಬಗ್ಗೆ ಆ ಮಾತು ಬರ್ತಾ ಇಲ್ಲ. ಜಮೀರ್ ಅಹಮದ್ ರವರ ಒಡನಾಡಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ವಿನಃ ಜಮೀರ್ ಅಹಮದ್ ರವರು ಯಾವತ್ತೂ ಹೇಳ್ತಾರೆ, ರಾಜಕೀಯದಲ್ಲಿ ಇರಬೇಕಾದ್ರೆ ಯಾವತ್ತೂ ಪಕ್ಷಪಾತ ಮಾಡಬಾರ್ದು, ಯಾವತ್ತೂ ಜಾತಿ ಮಾಡಬಾರ್ದು, ಹಂಗೆ ಮಾಡಿದವರು ಹುಳ ಬಿದ್ದು ಸಾಯ್ತಾನೆ ಅಂತ ಜಮೀರ್ ಅಹಮದ್ ರವರು ಪ್ರತಿ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರವರು ಒಬ್ಬ ರಾಜಕಾರಣಿಗಳಿಗಿಂತ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಉಳ್ಳನು, ಒಳ್ಳೆ ಮನಸ್ಸನ್ನ ಇಟ್ಟಿರ್ತಕ್ಕಂಥ ಒಬ್ಬ ಒಳ್ಳೆ ಮನುಷ್ಯ ಅಂತ ನಾನಂತೂ ಹೇಳಕ್ ಇಚ್ಛೆ ಪಡ್ತೇನೆ. ಇಲ್ಲ, ಜಮೀರ್ ಅಹಮದ್ ರವರಿಗೆ ನಮ್ಮ ಮುಖ್ಯಮಂತ್ರಿಗಳೇ ನಿಮ್ಮ ಸುದ್ದಿವಾಹಿನಿಯವರು ವಿಚಾರಿಸಿದಾಗ ಹೇಳಿದ್ರು ಜಮೀರ್ ಅಹಮದ್ ಎಲ್ಲಿ ಅಂತ ಕೇಳಿದಾಗ ಜಮೀರ್ ಅಹಮದ್ ರವರು ಬರ್ತಾರೆ, ಅವ್ರಿಗೆ ನಾನು ಹೇಳಿದ್ದೀನಿ ಅಂದ್ರೆ ಅದೇ ರೀತಿ ಯಾವ ಥರ ಮುಖ್ಯಮಂತ್ರಿಗಳು ಹೇಳಿದಾರೋ ಅವ್ರು ಏನು ಹೇಳಿದ್ರೋ ಅದನ್ನ ಚಾಚು ತಪ್ಪದೆ ಪಾಲಿಸದೆ ಜಮೀರ್ ಅಹಮದ್ ಅವರು ಬಂದು ದಾವಣಗೆರೆಯಲ್ಲಿ ಆ ಕೆಲಸವನ್ನು ಮಾಡಿ ತದನಂತರ ಅವರು ಬಾಗಲಕೋಟೆಗೆ ಹೋಗಿದ್ದಾರೆ ವಿನಃ ಅವರು ಎಲ್ಲಿದ್ರು ಸಹ ಜಮೀರ್ ಅಹಮದ್ ರವರು, ಈಗ ನೋಡಿ ನಮ್ಮ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ರವರು ಸುಮಾರು 5 ಎಲೆಕ್ಷನ್ ಗೆದ್ದಿದ್ದಾರೆ. ಯಾವತ್ತೂ ಬಂದು ಓಟನ್ನು ಕೇಳಿಲ್ಲ, ಬರೀ ನಾಮಿನೇಷನ್ ಮಾಡ್ತಾರೆ. ಅವ್ರು ಬೇರೆ ಕ್ಷೇತ್ರಗಳು 224 ಕ್ಷೇತ್ರಗಳಲ್ಲಿ ಹೋಗಿ ಅವರು ಕ್ಯಾಂಪೇನ್ ಮಾಡ್ತಾರೆ, ಈ ಕ್ಷೇತ್ರದಲ್ಲಿ ಇರಲ್ಲ. ಹಾಗೇನೆ ದಾವಣಗೆರೆಯಲ್ಲಿ ಹೋಗಿ ನಮ್ಮ ಸಮುದಾಯಕ್ಕೆ ಏನು ಸಂದೇಶವನ್ನು ಕೊಡಬೇಕಾಗಿತ್ತು, ನೀವು ದಯವಿಟ್ಟು ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲುವಂತ ಕೆಲಸ ಮಾಡಿ, ನನಗೆ ಜವಾಬ್ದಾರಿಗಳು ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ, ಬಾಗಲಕೋಟೆಯಲ್ಲಿದೆ ಅಂತ ಹೇಳಿದ್ರು. ಅದರ ಎಫೆಕ್ಟ್ ಖಂಡಿತ ಆಗ್ತದೆ. ಕಾಂಗ್ರೆಸ್ ಖಂಡಿತ ಬಾಗಲಕೋಟೆಗೆ ಗೆಲ್ತದೆ, ಜಮೀರ್ ಅಹಮದ್ ಅವರ ಇಚ್ಛೆಯಂತೆ. ಸರ್, ಇವಾಗ ಕಾಂಗ್ರೆಸ್ ಪಕ್ಷದಲ್ಲೂ ಕೇಳಿ ಬರ್ತಾ ಇರುವಂತ ಮಾತು ಜಮೀರ್ ಅಹಮದ್ ಅವರ ತಲೆದಂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗೋದು ಬಿಡೋದು ಮುಂದಿನ ದಿನಗಳಲ್ಲಿ. ಆದರೆ ಒಂದು ವೇಳೆ ಏನ್ ಮಾಡ್ತೀರಾ ನೀವು? ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗೆ ಪಕ್ಷನೂ ಮುಖ್ಯ ಅಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಜಮೀರ್ ಅಹಮದ್ ರವರು ತುಂಬಾ ಮುಖ್ಯ. ಯಾಕೆಂದ್ರೆ ಜಮೀರ್ ಅಹಮದ್ ರವರು ಒಬ್ಬ ವ್ಯಕ್ತಿಯಾಗಿ ಉಳಿದಿಲ್ಲ. ಜಮೀರ್ ಅಹಮದ್ ರವರು ಒಂದು ಶಕ್ತಿ, ನಮ್ಮ ಸಮುದಾಯದ ಶಕ್ತಿ. ಜಮೀರ್ ಅಹಮದ್ ರವರ ಒಂದೇ ಒಂದು ಒಕ್ಕಲಿನಿಂದ ಲಕ್ಷಾಂತರ ಜನ ಸೇರ್ತಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಅಲ್ಪಸಂಖ್ಯಾತರು ಗೊತ್ತಿದೆ. ನೋಡಿ, ಇಲ್ಲಿ ಇಷ್ಟು ದಿನ ಬಿಜೆಪಿ ಪಕ್ಷ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರ ರಾಷ್ಟ್ರ ಪ್ರೇಮದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು, ದೇಶ ಪ್ರೇಮದ ಪ್ರಶ್ನೆ ಮಾಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆ, ನೀವೆಷ್ಟು ನಿಯತ್ತಾಗಿದ್ದೀರಾ ಅಂತ. ಸ್ವತಂತ್ರ ಆದ ನಂತರ ಯಾವುದಾದ್ರೂ ಒಂದು ಸಮುದಾಯ ಬೆಳೆಸಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಆ ಅರಿವನ್ನು ಇಟ್ಕೊಂಡು ನಾನಂತೂ ಬಯಸ್ತೇನೆ, ಅಂತ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕೋದಿಲ್ಲ. ಜಮೀರ್ ಅಹಮದ್ರನ್ನ ಕಳ್ಕೊಂಡಿದ್ದೆ ಆದ್ರೆ ಒಂದು ಶಕ್ತಿಯನ್ನ ಕಳ್ಕೋಬೇಕಾಗ್ತದೆ. ಬರುವಂತ 28ರ ಚುನಾವಣೆಗೆ ಇದರ ಪ್ರತಿಫಲ ಖಂಡಿತ ಅನುಭವಿಸ್ಬೇಕಾಗ್ತದೆ. ಸರ್, ನಿಮ್ಮ ಪ್ರಕಾರ ವ್ಯಕ್ತಿ ಮುಖ್ಯನಾ ಅಥವಾ ಪಕ್ಷ ಮುಖ್ಯನಾ ಸರ್? ನೀವು ಕೇಳೋ ಪ್ರಶ್ನೆ ಆಗಿದೆ, ಮೊದಲು ಮೊಟ್ಟೆ ಮುಖ್ಯನಾ ಕೋಳಿ ಮುಖ್ಯನಾ ಅಂತ. ನಮಗೆ ಈಗಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹಮದ್ ರವರು ಮುಖ್ಯ. ಯಾಕೆಂದ್ರೆ 224 ಕ್ಷೇತ್ರಗಳಲ್ಲಿ ಜಮೀರ್ ಅಹಮದ್ ರವರು ತಮ್ಮದೇ ಆದ ವರ್ಚಸ್ಸಿದೆ. 224 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು 50,000 ಜನಸಂಖ್ಯೆಗಿಂತ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರಗಳು 50 ಕ್ಷೇತ್ರಗಳಿವೆ. ಅಲ್ಲಿ ಜಮೀರ್ ಅಹಮದ್ ರವರ ಪ್ರಭಾವ ಇದೆ. ನಿಮ್ಮ ಮೀಡಿಯಾದಲ್ಲೂ ಸಹ ಒಂದು ಸರ್ವೆ ಮಾಡಿದ್ರಿ, ಜಮೀರ್ ಅಹಮದ್ ಎಷ್ಟು ಶಕ್ತಿವಂತರಾಗಿದ್ದಾರೆ. 40 ಸ್ಥಾನಗಳನ್ನು ಜಮೀರ್ ಅಹಮದ್ ತಮ್ಮ ವರ್ಚಸ್ಸಿಂದ ಗೆಲ್ಲಿಸಬಹುದು ಅಂತ ತಮ್ಮಲ್ಲೇ ರಿಪೋರ್ಟ್ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಂತ ದುಸ್ಸಾಹಸ ಮಾಡೋದಿಲ್ಲ. ಹಾಗಾಗಿ ನಮಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ ನಾನಂತೂ ಹೇಳಕ್ ಬಯಸ್ತೇನೆ. ವೆಲ್ಕಮ್.